ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನು ಕಾಲ್ಫಾರ್ಮ್ ಆಗಿದೆ, ಸೊ ಈ ಒಂದು ವಿಲೇಜ್ ಅಕೌಂಟೆಂಟ್ ಪೋಸ್ಟಿಗೆ ಎಷ್ಟೆಲ್ಲ ಸ್ಯಾಲ್ರಿ ಇದೆ, ಸೊ ಬೇಸಿಕ್ ಎಷ್ಟು, ಈ ಥರ ಡಿಡಕ್ಷನ್ ಏನೇನಾಗುತ್ತೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ವಿಡಿಯೋನ ಶುರು ಮಾಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ಮೂಲಕ ನೇಮಕಗೊಳ್ಳುವ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಹುದ್ದೆಯ 2026 ವೇತನ ಶ್ರೇಣಿ. ಸೊ ಪೇ ಸ್ಕೇಲ್ ಎಷ್ಟಿದೆ? 34,100ರಿಂದ 67,600. ಓಕೆನಾ? ಇದು ಪೇ ಸ್ಕೇಲ್. ಈಗ ನೋಡೋಣ, ಆರಂಭಿಕ ನೇಮಕಾತಿಯಲ್ಲಿ ಮಾಸಿಕವಾಗಿ ದೊರೆಯುವ ಅಂದಾಜು ವೇತನದ ವಿವರ. ಸೊ ಮಂತ್ಲಿ ಎಷ್ಟು ಸಿಗುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಸ್ಯಾಲ್ರಿ ಬ್ರೇಕ್ ಡೌನ್ ಇದೆ. ಸೊ ಮೊದಲಿಗೆ ವಿವರ ಅಂದರೆ ಕಾಂಪೊನೆಂಟ್ ಇದೆ. ಇಲ್ಲಿ ಎಷ್ಟು ಮೊತ್ತ ಅಥವಾ ಶೇಕಡಾವಾರು ಎಷ್ಟು ಅಂತ ಇಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಬೇಸಿಕ್ ಪೇ, ಮೂಲ ವೇತನ ಎಷ್ಟು? 34,100 ರೂಪಾಯಿ. ಸೊ ಅದಾದಮೇಲೆ ಕ್ಷೇಮ ಭತ್ಯೆ ಅಂತ ಕೊಡ್ತಾರೆ, ಅಂದರೆ DA ಡಿಯರ್ನೆಸ್ ಅಲೋವೆನ್ಸ್ ಅಂತ. ಕ್ಷೇಮ ಭತ್ಯೆ ಎಷ್ಟಿರುತ್ತೆ ಅಂತಂದರೆ ಮೂಲ ವೇತನದ 38.75% ರಿಂದ 42%. ಇದು ಸರ್ಕಾರಿ ನಿಯಮಾನುಸಾರ ಇರುತ್ತೆ. ಓಕೆನಾ? ಸೊ ಮೂಲ ವೇತನಕ್ಕೆ ಅಂದರೆ 34,100ಕ್ಕೆ 38.75ರಿಂದ 42% ಡಿಯರ್ನೆಸ್ ಅಲೋವೆನ್ಸ್ ಕ್ಷೇಮ ಭತ್ಯೆ ಕೊಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ, ಮನೆ ಬಾಡಿಗೆ ಭತ್ಯೆ HRA. ಓಕೆ, ಮನೆ ಬಾಡಿಗೆಗೆ ಎಷ್ಟು ಕೊಡ್ತಾರೆ? ನಗರ ಅಥವಾ ಗ್ರಾಮೀಣ ಪ್ರದೇಶಕ್ಕೆ ಅನುಗುಣವಾಗಿ. ಸೊ ನೀವು ಟೌನಲ್ಲಿದ್ದೀರೋ, ಡಿಸ್ಟಿಕಲ್ಲಿದ್ದೀರೋ, ಹಳ್ಳಿಯಲ್ಲಿದ್ದೀರೋ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. 8%, 16% ಅಥವಾ 24% ಈ ರೀತಿ ಡಿವೈಡ್ ಆಗುತ್ತೆ ಸ್ನೇಹಿತರೆ, ನಿಮ್ಮ ಒಂದು ಏರಿಯಾ ಮೇಲೆ. ಓಕೆನಾ? ಸೊ ನೆಕ್ಸ್ಟು ಇತರ ಭತ್ಯೆಗಳು, ಮೆಡಿಕಲ್ ಅಥವಾ ಕನ್ವೆನ್ಸ್ ಫೀಸ್ ಅಂತ ಕನ್ವೆನ್ಸ್ ಅಂತ ಈ ಥರ ಬರುತ್ತೆ ಪೇಗಳು. ಮೆಡಿಕಲ್ ಯಾವುದು? ನಿಯಮಾನುಸಾರ. ಓಕೆನಾ? ಸೊ ಒಟ್ಟು ಸ್ಯಾಲ್ರಿ, ಗ್ರಾಸ್ ಸ್ಯಾಲ್ರಿ ಎಷ್ಟಿರುತ್ತೆ? 48,000ರಿಂದ 52,000 ನಿಮಗೆ ಸಿಕ್ಬಿಡುತ್ತೆ ಸ್ನೇಹಿತರೆ. ಓಕೆನಾ? ಯಾವುದರಲ್ಲಿ? ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಈಗ ನೋಡೋಣ ಕಡಿತಗಳು ಅಂದರೆ ಡಿಡಕ್ಷನ್ ಏನೇನಾಗುತ್ತೆ ಮತ್ತು ಇನ್ ಹ್ಯಾಂಡ್ ಎಷ್ಟು ಸಿಗುತ್ತೆ ನಿಮಗೆ ಅಂತ ನೋಡೋಣ. ಸೊ ಕಡಿತಗಳು ಯಾವ ಕಡಿತ ಆಗುತ್ತೆ? NPS ಅಂತ, ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದರೆ ಪೆನ್ಷನ್ ಸಿಸ್ಟಮಿಗೆ ಕಟ್ಟಾಗುತ್ತೆ. ಮೂಲ ವೇತನ ಪ್ಲಸ್ DAನ 10% ನಿಮಗೆ ಕಟ್ಟಾಗುತ್ತೆ. ಓಕೆನಾ? ಮೂಲ ವೇತನ ಸೇರಿಸಿ ಜೊತೆಗೆ ಡಿಯರ್ನೆಸ್ ಅಲವೆನ್ಸ್ ಕೂಡ ಸೇರಿಸಿ ಎಷ್ಟಾಗುತ್ತೋ ಅದರಲ್ಲಿ 10% ನಿಮಗೆ NPSಗೆ ಕಟ್ಟಾಗುತ್ತೆ. ರಾಷ್ಟ್ರೀಯ ಪಿಂಚಣಿ ಯೋಜನೆ, ನ್ಯೂ ಪೆನ್ಷನ್ ಸಿಸ್ಟಮ್. ಸೊ ನೆಕ್ಸ್ಟ್ ನೋಡೋಣ, ವೃತ್ತಿ ತೆರಿಗೆ ಅಂದರೆ ಪ್ರೊಫೆಷ್ನಲ್ ಟ್ಯಾಕ್ಸ್. ಪ್ರೊಫೆಷ್ನಲ್ ಟ್ಯಾಕ್ಸ್ ಎಷ್ಟು ಕಟ್ಟಾಗುತ್ತೆ? 200 ರೂಪಾಯಿ. ಓಕೆನಾ? 200 ರೂಪಾಯಿ ಪ್ರೊಫೆಷ್ನಲ್ ಟ್ಯಾಕ್ಸಿಗೆ ಕಟ್ಟಾಗುತ್ತೆ. ನೆಕ್ಸ್ಟು ಗ್ರೂಪ್ ಇನ್ಶೂರೆನ್ಸ್ GIS, ನಿಯಮಿತ ಸಣ್ಣ ಮೊತ್ತ ಮಾತ್ರ ಇದಕ್ಕೆ ಕಟ್ಟಾಗುತ್ತೆ ಸ್ನೇಹಿತರೆ, ಗ್ರೂಪ್ ಇನ್ಶೂರೆನ್ಸಿಗೆ. ಅದಕ್ಕಿಂತ ಜಾಸ್ತಿ ಇರಲ್ಲ. ಈಗ ನೋಡೋಣ, ಎಲ್ಲ ಕಟ್ಟಾಗ್ಬಿಟ್ಟು ಎಷ್ಟು ಸಿಗುತ್ತೆ. ಕೈಗೆ ಸಿಗುವ ವೇತನ, ಇನ್ ಹ್ಯಾಂಡ್ ಸ್ಯಾಲ್ರಿ. ಎಲ್ಲ ಕಡಿತಗಳ ನಂತರ ಆರಂಭಿಕ ಹಂತದಲ್ಲಿ ತಿಂಗಳಿಗೆ ಅಂದಾಜು 42,000ರಿಂದ 46,000. ಓಕೆನಾ? ನಿಮ್ಮ ನಿಯೋಜಿತ ಸ್ಥಳ ಹಾಗೂ HRA ಆಧಾರದ ಮೇಲೆ ನೀವು ಯಾವ ಏರಿಯಾದಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ ಅಂತ ಅದ್ರ ಮೇಲೆ ನಿಮಗೆ ದೊರೆಯುತ್ತದೆ. 2 ವರ್ಷಗಳ ಪ್ರೊಬೇಷನರಿ ಅವಧಿಯ ನಂತರ ವಾರ್ಷಿಕ ಬಡ್ತಿ ಅಂದರೆ ಇಂಕ್ರಿಮೆಂಟ್ ಹಾಗೂ ಭತ್ಯೆಗಳ ಏರಿಕೆಯೊಂದಿಗೆ ವೇತನ ಕೂಡ ಹೆಚ್ಚಾಗಲಿದೆ. ಸೊ 2 ವರ್ಷ ಪ್ರೊಬೇಷನಲ್ ಪೀರಿಯಡ್ ಆದಮೇಲೆ ನಿಮಗೆ ಸೊ ಇದೇನು ಇಂಕ್ರಿಮೆಂಟು ಅದನ್ನು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಸ್ನೇಹಿತರೆ, ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರಿಗೆ ಒಂದು ನಿಮಗೆ ಗೊತ್ತಿರಲಿ ಅಂತ, ಯಾರೆಲ್ಲ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋ ಅವರಿಗೆ ಒಂದು ಗೊತ್ತಿರಲಿ ಈ ಒಂದು ವಿಷಯ ಅಂತ ನಾನು ಈ ಒಂದು ವಿಡಿಯೋನ ಮಾಡಿದ್ದು ಅಷ್ಟೇ, ಬೇರೆ ಏನಿಲ್ಲ. ಈ ಒಂದು ತಿಳ್ಕೊಳ್ಳಿ ಎಷ್ಟು ಕಟ್ಟಾಗುತ್ತೆ, ಎಷ್ಟು ನಿಮಗೆ ಬೇಸಿಕ್ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಓಕೆನಾ? ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ ಸ್ನೇಹಿತರೆ. ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ಸೊ ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಈ ರೀತಿ ಪ್ಲೇ ಲಿಸ್ಟ್ ಮಾಡಾಕಿದ್ದೀನಿ. ದಯವಿಟ್ಟು ಹೋಗಿ ನೋಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಧನ್ಯವಾದಗಳು.